ನಮ್ಮ ಪೌರ ಕಾರ್ಮಿಕರಿಗೆ ಯಾವುದೇ ರೀತಿ ತೊಂದರೆ ತಾಪತ್ರೆ ಇಲ್ಲದೆ ಕೆಲಸಗಳು ಮಾಡ್ಕೊಂಡು ಹೋಗಲಿ ಅಂತ ಹೇಳಿ ಅವರೊಬ್ಬರು ಒಂದು ಧ್ವನಿಯಾಗಿ ಸರ್ಕಾರದಲ್ಲಿ ಕೇಳ್ತಾ ಇದ್ರು. ಅದೊಂದು ಉದ್ದೇಶ ಪಡ್ಕೊಂಡು ಏನಾದರೂ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿದಾರಾ ಅಥವಾ ಬೇರೆ ರೀತಿ ಉದ್ದೇಶ ಪಡ್ಕೊಂಡು ಟ್ರಾನ್ಸ್ಫರ್ ಮಾಡಿದಾರಾ ಗೊತ್ತಿಲ್ಲ. ನಾವು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ ಮತ್ತೆ ಅವರು ರಾಮನಗರಕ್ಕೇನೆ ಅವ್ರಿಗೆ ಟ್ರಾನ್ಸ್ಫರ್ ವಾಪಸ್ಸು ಅದು ಟ್ರಾನ್ಸ್ಫರ್ ಕ್ಯಾನ್ಸಲ್ ಮಾಡಿ ರಾಮನಗರಕ್ಕೆ ಅವ್ರು ಬರಬೇಕಂತ ಕೇಳ್ತಾ ನಾವು ಈ ಸಂಘದಿಂದ ಎಲ್ಲ ಪದಾಧಿಕಾರಿಗಳು ಒಂದು ತೀರ್ಮಾನ ಮಾಡಿಕೊಂಡು ನಮ್ಮನ್ನು ಕರೆಸೋದು ಹೇಳ್ಕೊಟ್ಟಿದ್ದೀವಿ. ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ರಾಜ್ಯಾಧ್ಯಕ್ಷರಾದಂಥ ಉಪಾಧ್ಯಕ್ಷರು ನಾಗರಾಜ್ ಅವ್ರನ್ನ ಕಾರಣ ಇಲ್ಲದೆ ವರ್ಗಾವಣೆ ಮಾಡಿರ್ತಾರೆ. ಆದ್ದರಿಂದ ನಾವುಗಳು ಖಂಡಿಸಿ ನಮ್ಮ ಸಂಘದ ವತಿಯಿಂದ ಮತ್ತು ನಮ್ಮ ರಾಜ್ಯದ ಸಂಘದ ಅಧ್ಯಕ್ಷರಿಗೆ ತಿಳಿಸಿದ್ವಿ ವಿಚಾರಗಳು. ಅವ್ರು ಹೇಳಿದ್ರು ಅಂದರೆ ನೀವು ಒಂದು ಸಾರಿ ಪ್ರೆಸ್ ಮೀಟಿಂಗ್ ಮಾಡಿ ನಮ್ಮ ಸ್ಥಳೀಕರಾದಂಥ MLAಗಾಗಲಿ ಲೀಡರ್ಗಳಿಗಾಗಲಿ ಅಧ್ಯಕ್ಷರಿಗಾಗಲಿ ತಿಳಿಸಾದ ನಂತರ ಮುಂದಕ್ಕೆ ಕ್ರಮ ಅವ್ರು ಏನು ತಗೋತಾರೋ ನೋಡಿಕೊಂಡು ಆಮೇಲೆ ನಾವು ಸರ್ಕಾರದ ಪರವಾಗಿ ಕೇಳ್ಕೊಳ್ತಾ ನಾವು ಹೋರಾಡೋಣ ಅಂತ ಹೇಳಿ ನಮಗೆ ಒಂದು ಸೂಚನೆ ಕೊಟ್ಟಿದ್ದಾರೆ. ಅದರಿಂದ ಈಗ ನಮ್ಮ ನಾಗರಾಜ್ ಅವರು ನಮ್ಮ ರಾಮನಗರಕ್ಕೆ ಬಂದು ಒಂದು 5 ತಿಂಗಳಾಯಿತು. ನಮಗೆ ಲೆಕ್ಕಾಚಾರದಲ್ಲಿ 4 ವರ್ಷ ಆಗೋ ಗಂಟ ನಮಗೆ ಟ್ರಾನ್ಸ್ಫರ್ ಕೊಡೋಂಗಿಲ್ಲ. ಮತ್ತು ಅವರು ಈ ರಾಮನಗರದಲ್ಲಿ ಯಾವುದೇ ಆದಂಥ ಒಂದು ಕಪ್ಪು ಚುಕ್ಕಾಣಿ ಇಲ್ಲ, ಒಂದು ತಪ್ಪು ಮಾಡಿಲ್ಲ. ಅವ್ರ ಬಗ್ಗೆ ಪಬ್ಲಿಕ್ ಆಗಲಿ ಅಥವಾ ಬೇರೆ ಆಫೀಸರ್ಗಳಾಗಲಿ ಇನ್ನೊಬ್ಬರಾಗಲಿ ಅವ್ರ ಮೇಲೆ ಯಾವುದೇ ದುರುಪಯೋಗ ಕಂಪ್ಲೇಂಟ್ ಇಲ್ಲದಂತೆ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ. ಅಂಥವ್ರಿಗೆ ನಾವು ನಮ್ಮ ಸಂಘದ ವತಿಯಿಂದ ಅವರು ಭಾಳ ಹೋರಾಡಿ ನಮ್ಮ ನೌಕರರಿಗೆ ಭಾಳ ಕಷ್ಟಪಟ್ಟು ನಮ್ಮ ನೌಕರರಿಗೆ ಒಂದು ಒಳ್ಳೇದು ಮಾಡಬೇಕು ಅಂತ ಓಡಾಡ್ತಾ ಇರೋದ್ರಿಂದ ಈ ನಮ್ಮ ಯಾರೋ ಕಾಣದ ಕೈಗಳು ಇಲ್ಲಿಂದ 600 ಕಿಲೋಮೀಟ್ರ್ ದೂರ ಅವ್ರನ್ನ ವರ್ಗಾವಣೆ ಮಾಡಿದ್ದಾರೆ. ಇದು ಯಾರು ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂತ ನಮಗೆ ಸರಿಯಾಗಿ ಗೊತ್ತಾಯ್ತಲ್ಲ. ಇದೆಲ್ಲ ಕಾಣದ ಕೈಗಳು ಅವ್ರಿಗೆ ಸ್ವಲ್ಪ ಆಪೋಸಿಟಾಗಿ ಮಾಡ್ಕೊಂಡಿದ್ದಾರೆ, ತೊಂದರೆ ಕೊಟ್ಟು ನಾವು ಅವ್ರಿಗೆಲ್ಲ ಇದು ಮಾಡ್ತವ್ರೆ. ಅದರಿಂದ ನಾವುಗಳು ರಾಜ್ಯದ ಅಧ್ಯಕ್ಷರು ಮತ್ತು ರಾಜ್ಯದ ಉಪಾಧ್ಯಕ್ಷರು ಮತ್ತು ನಮ್ಮ ಪದಾಧಿಕಾರಿಗಳೆಲ್ಲ ಸೇರಿ ನಮ್ಮ ಪೌರ ಕಾರ್ಮಿಕರ ಪರವಾಗಿ ಹೋರಾಡಿ ಈ ಮುಂದಕ್ಕೆ ನಾವು ಏನು ಕ್ರಮ ತಗೋಬೇಕು, ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ಕೇಳ್ತಾ 4 ವರ್ಷ ಗಂಟನೂ ನಮಗೆ ಟ್ರಾನ್ಸ್ಫರ್ ಮಾಡೋವಂಥದ್ದು ಆದೇಶ ಇಲ್ಲ. ಆದರೂ ಅವರು ಒಂದು ಅಭಿಪ್ರಾಯ ಪಡ್ಕೊಂಡು ಮಾಡಿದ್ದಾರೋ ಇನ್ನೊಂದು ಮಾಡ್ಕೊಂಡು ಮಾಡಿದ್ದಾರೋ ಗೊತ್ತಿಲ್ಲ. ಅವ್ರನ್ನ ಮತ್ತೆ ರಾಮನಗರಕ್ಕೆ ವರ್ಗಾವಣೆ ಮಾಡಿಕೊಡ್ಬೇಕಾಗಂತ ನಾವು ಸರ್ಕಾರದಲ್ಲಿ ಬೇಡ್ಕೊತಾ ಇದ್ದೀವಿ. ಮತ್ತು ಅವರು ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿ ಮಂಡ್ಯದಲ್ಲಿದ್ದವರು ಇಲ್ಲಿ ರಾಮನಗರಕ್ಕೆ ಬಂದಿದ್ದಾರೆ. ಅವರು ಸಿ ದರ್ಜೆ ನೌಕರ ಅಂತಂದ್ರೆ 5 ತಿಂಗಳು 18 ದಿನನೂ ಆಗಿರ್ಬೇಕಷ್ಟೇ. 5 ತಿಂಗಳಾಗಿದೆ ಅಷ್ಟೇ ಬಂದು. 5 ತಿಂಗಳಾಗಿ ಬಂದಿರುವಂತ ನೌಕರನ್ನ ಇಮ್ಮಿಡಿಯೇಟ್ ಆಗಿ ವರ್ಗಾವಣೆ ಮಾಡುವಂತ ಆದೇಶ ಒಂದು ವಾರದಿಂದ ಬಂದಿದೆ. ಅದು ನಮ್ಗೆ ಆತಂಕ ತಂದಿದೆ, ವಿಷಾದನೂ ಕೂಡ ಆಗಿದೆ, ಅನುಮಾನನೂ ಕೂಡ ಬಂದಿದೆ. ಅದು ವರ್ಗಾವಣೆಯನ್ನು ಮಾಡ್ತಾರೆ. ಸರ್ಕಾರಿ ನಿಯಮದಲ್ಲಿ ಯಾವುದೇ ವರ್ಗಾವಣೆ ಪತ್ರದಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಅದು ದೂರಿನ ಆಧಾರದ ಮೇಲೆ, ಸಾರ್ವಜನಿಕರ ದೂರಿನ ಆಧಾರದ ಮೇಲೆ ಅಂತ ವರ್ಗಾವಣೆ ಮಾಡೋದು ವಾಡಿಕೆ ನಿಯಮ. ಅದು ವರ್ಗಾವಣೆ ಸಿಸ್ಟಮ್ಮೇ ಇದೆ. ಸರ್ಕಾರಿ ನೌಕರು KCSR ಆಗ್ಲಿ, CC ರೂಲ್ಸ್ ಆಗ್ಲಿ, CC ರೂಲ್ಸ್ 1957 ಹೇಳುತ್ತೆ ಯಾವಾಗ ಒಬ್ಬ ನೌಕರನ್ನ ಅಮಾನತ್ ಮಾಡ್ಬೋದು, ಯಾವಾಗ ವರ್ಗಾವಣೆ ಮಾಡ್ಬೋದು, ಯಾವಾಗ ಇನ್ಕ್ರಿಮೆಂಟ್ ನ ಕಟ್ ಮಾಡ್ಬೋದು, ಇವೆಲ್ಲವೂ ಕೂಡ ಇರುತ್ತದೆ. ಅಂತದ್ರೊಳಗಡೆ ಇವರು ಈ ಪೌರ ಕಾರ್ಮಿಕರ ರಾಜ್ಯದ ಉಪಾಧ್ಯಕ್ಷ. ಪಾಪ ರಾಜ್ಯದಲ್ಲಿ ಹಲವಾರು ಮುನ್ಸಿಪಾಲಿಟಿಗಳಲ್ಲಿ ಎಲ್ಲ ಪೌರ ಕಾರ್ಮಿಕರು ಅಸಂಖ್ಯಾತ ಜನ ಕೆಲಸ ಮಾಡ್ತಿದ್ದಾರೆ. ಪಾಪ ಅವರ ನಾಯಕ ಇವರು. ಅವರ ರಾಜ್ಯ ಉಪಾಧ್ಯಕ್ಷನಿಗೆ ಬಂದ್ 5 ತಿಂಗಳಿಗೆನೆ ವರ್ಗಾವಣೆ ಯಾಕೆ ಸರ್ಕಾರ ಮಾಡದೆ ಅನ್ನೋದು ಸರ್ಕಾರ ಸ್ಪಷ್ಟೀಕರಣ ಕೊಡ್ಬೇಕಾಗಿದೆ. ಯಾಕೆಂದ್ರೆ ಇವರು ರೆವಿನ್ಯೂ ಇನ್ಸ್ಪೆಕ್ಟರ್, ಕಮಿಷನ್ ಏನಲ್ಲ, DDO ಏನಲ್ಲ, ಇವರೇನು ಡಿಸ್ಪರ್ಸಿಂಗ್ ಆಫೀಸರ್ ಅಲ್ಲ. ಇವರು ಎಲ್ಲೋ ಸಿಕ್ಕಾಪಟ್ಟೆ ಬಾಂದೇಟ್ಗೆ ಬಂದು ಕುಂತ್ಕೊಳ್ಳೋ ನಂಜಪ್ಪ ಅಂತೇಳಿ ಸಿಕ್ಕಾಪಟ್ಟೆ ದುಡ್ಡು ಹೊಡೆದ್ಬಿಟ್ಟಿದ್ದಾರೆ. ಮತ್ತೆ ನೌಕರರ ಮಧ್ಯೆ ನೌಕರನಿಗೆ ತರವಲ್ಲದ ನಡೆಯನ್ನ ಪ್ರದರ್ಶನ ಮಾಡಿದ್ದಾರೆ. ಇನ್ನೊಂದೇನೋ ಅಲ್ಲಿ ನೌಕರ ಹೆಣ್ಮಕ್ಳಿಗೆ ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ದಾರೆ. ಅಥವಾ ಒಂಥರ ಒಟ್ಟಾರೆ ನೌಕರನಿಗೆ ತರವಲ್ಲದ ನಡೆಯನ್ನ ಪ್ರದರ್ಶನ ಮಾಡಿದ್ರೆ ಅದನ್ನ ಸಮರ್ಥಿಸಿ ಆದೇಶದಲ್ಲಿ
ನೀವು ಇಂಥ ಸರ್ಕಾರ ನೌಕರರಾಗಿದ್ದೀರಿ, ಇಂಥ ವೃಂದದ ನೌಕರರಾಗಿದ್ದೀರಿ. ಅದು ಸಿ ಗ್ರೂಪ್ನವ್ರಿಗಿರೋದು ಲಿಮಿಟ್ 4 ವರ್ಷ. 4 ವರ್ಷದವರೆಗೂ ಅವ್ರನ್ನ ಟ್ರಾನ್ಸ್ಫರ್ ಮಾಡಿಗಿಲ್ಲ ನಾರ್ಮಲ್ ಆಗಿ. ದೂರ ಬರದ ಹೊರತು, ಭ್ರಷ್ಟಾಚಾರ ಸಾಬೀತಾಗದ ಹೊರತು, ACB ರೈಡು, ಲೋಕಾಯುಕ್ತ ರೈಡು, ಜೈಲ್ಗೆ ಹೋಗೋದು ಇವೆಲ್ಲ ಆಗದ ಹೊರತು ಹಂಗ್ ಮಾಡಕ್ ಬರಲ್ಲ. ಅದು ಅದ್ಯಾಕೆ ಸರ್ಕಾರ ನಮ್ಮ ನಗರಾಭಿವೃದ್ಧಿ ಇಲಾಖೆ ಮಾಡಿದ್ಯೋ ನಮಗ್ ಗೊತ್ತಿಲ್ಲ. ನಾವು ಅದನ್ನ ತೀವ್ರವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ SC ನೌಕರ ಸಮನ್ವಯ ಸಮಿತಿ ಖಂಡಿಸುತ್ತೆ. ಅದು ಒಬ್ಬ ರಾಜ್ಯ ಉಪಾಧ್ಯಕ್ಷನ್ಗೆ ಈ ತರ ಆದ್ರೆ ಇನ್ನು ಸಾಮಾನ್ಯ ನೌಕರರು ಹೆಂಗ್ ಕೆಲಸ ಮಾಡೋದು? ಇದೊಂದೇ ಅಲ್ಲ, ರಾಮನಗರ ಜಿಲ್ಲೆಯಲ್ಲಿ ಇವತ್ತು ನೌಕರರುಗಳು ಕೂಡ ಯಾವುದೇ ಜಾತಿಯ ನೌಕರರಾಗ್ಲಿ ಪಾಪ, ನಾವು ಮೇಲ್ನೋಟಕ್ಕೆ ಅಬ್ಸರ್ವ್ ಮಾಡ್ತಿದ್ವಿ. ಸಮನ್ವಯ ಸಮಿತಿ ಇಲ್ಲೂ ಜಿಲ್ಲಾ ಶಾಖೆ ಕ್ರಿಯಾಶೀಲವಾಗಿದೆ, ಸಮಾವೇಶ ಎಲ್ಲ ಮಾಡಿದೆ. ಇಲ್ಲೂ ಏನೋ ನಡೀತಿದೆ. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಮೊನ್ನೆ ದೂರ್ ಕೊಟ್ರು ಭೈರಪ್ಪ ಅಂತ. ಅದು ಕೂಡ ಇದೇ ಒಂಥರ ವಿನಾಕಾರಣ ಹರಾಸ್ಮೆಂಟ್. ಮಾಗಡಿನಲ್ಲಿ ಪಾಪ ನಮ್ಮ ಸ್ನೇಹಿತರು ಕೂಡ ಬಾಲಕೃಷ್ಣ ಸರ್ ಅವರು ಕ್ಷಮೆ ಕೋರ್ಕೊಂಡಿದ್ದಾರೆ. ಯಾರೇ ಒಬ್ಬ ಜನಪ್ರತಿನಿಧಿ ಅಂದೇಟ್ಗೆನೆ ಈ ಸರ್ಕಾರಿ ಸೇವಕರಿಗೆ KCSR ಅಲ್ಲಿ ಅಥವಾ ನಿಯಮಾವಳಿಗಳಲ್ಲಿ ಮನಸ್ಸು ಇಚ್ಛೆ ಭಾಷೆ ಬಳಕೆ ಮಾಡಂಗಿಲ್ಲ. ಅದೇ ತರ ಹಿರಿಯ ಅಧಿಕಾರಿ ಕೂಡ ಅಧೀನ ಅಧಿಕಾರಿಗೆ ಮನಸ್ಸು ಇಚ್ಛೆ ಭಾಷೆ ಬಳಸಂಗಿಲ್ಲ. ಅನ್ಪಾರ್ಲಿಮೆಂಟರಿ ವರ್ಡ್ಸ್ ಆಗುತ್ತದು. ಅವ್ರು ಕ್ಷಮೆ ಕೋರಿದ್ದಾರೆ. ಇವೆಲ್ಲ ಏನ್ ತೋರಿಸ್ತಾ ಇದೆ ಅಂದ್ರೆ, ಈ ವರ್ಗಾವಣೆ ಮಾಡೋದಾಗ್ಲಿ, ಸಾರ್ವಜನಿಕವಾಗಿ ನೌಕರರಲ್ಲಿ ನೈತಿಕತೆಯನ್ನು ಕುಸಿಸ್ತದೆ. ಅವ್ರಿಗೊಂಥರ ಮಾರಾಟರಿ ಡಿಪ್ರೆಷನ್ ಆದಂಗಾಗತ್ತೆ. ಅದು ಏನೋ ತಪ್ಪು ಮಾಡಿದ್ರೆ ತಪ್ಪಾಗ್ಲಿ. ಇವಾಗ ಜನಪ್ರತಿನಿಧಿಗಳಾಗ್ಲಿ ಅಥವಾ ಹಿರಿಯ ಅಧಿಕಾರಿಗಳ ಕೆಲಸ ಏನು? ಸರ್ಕಾರದ ಸಂವಿಧಾನ ಪ್ರಕಾರ ಅಥವಾ ಇಲಾಖೆಗಳ ಮಾರ್ಗಸೂಚಿಯ ಪ್ರಕಾರ, ನಿಯಮಾವಳಿಗಳ ಪ್ರಕಾರ ಇವರು ಸರ್ಕಾರಿ ನೌಕರ ಯಾವುದೇ ವೃಂದ ಆಗಿರ್ಲಿ, A ವೃಂದ ಆಗ್ಲಿ, B ವೃಂದ ಆಗ್ಲಿ, C ವೃಂದ ಆಗ್ಲಿ, D ವೃಂದ ಆಗ್ಲಿ, ಅವನು ಇದಾನೆ. ಇವಾಗ ಇರ್ತಾನೆ, D ಗ್ರೂಪ್ ಇರ್ತಾನೆ. ಅವ್ನ್ ದಿನ ಬೆಳಿಗ್ಗೆ ಕುಡ್ಕೊಂಡ್ ಬಂದ್ರು ಸಹಿಸ್ಕೊಳಕ್ಕಾಗತ್ತಾ? ಅಥವಾ ಆಫೀಸಲ್ಲಿ ಹೆಣ್ಮಕ್ಳಿಗೆ ಕೆಲಸ ಮಾಡ್ತಿರ್ತಾಳೆ, ಅವಳನ್ನ ವಿಚಿತ್ರವಾಗಿ ಅಧಿಕಾರಿ ಮಾತಾಡ್ತಿದ್ರೆ ಸಹಿಸ್ಕೊಳಕ್ಕಾಗತ್ತಾ? ಸಹಿಸ್ಕೊಳಕ್ಕಾಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ನಮ್ಮ ನಾಗರಾಜ್ ಅವರು ಮಾಡಿರುವಂತ ವರ್ಗಾವಣೆ ನಮ್ಗೆ ಅನುಮಾನಕ್ಕೂ ಇದಾಗಿದೆ, ವಿಷಾದನೂ ಆಗಿದೆ. ನಿಮ್ಮ ಮೂಲಕ ಇಲ್ಲೇ ಜಿಲ್ಲಾ ಕೇಂದ್ರದಲ್ಲೇ ಮಾಡ್ತಿದ್ದೀವಿ. ಯಾಕೆ ರಾಜ್ಯ ಉಪಾಧ್ಯಕ್ಷರಾಗಿದ್ದರಿಂದ ನಮ್ಮ SC ನೌಕರ ಸಮನ್ವಯ ಸಮಿತಿ ರಾಜ್ಯ ಸಮಿತಿನೇ ಬಂದು ಪತ್ರಿಕಾಗೋಷ್ಠಿ ಬೆಂಬಲವನ್ನ ಸೂಚಿಸೋದ್ರ ಮೂಲಕ ಮಾಡ್ತಾ ಇದೆ. ಏನಂತ, ಅವರ ವರ್ಗಾವಣೆಯನ್ನ ಪರಿಶೀಲಿಸಬೇಕು. ಅದು ಎಲ್ಗೂ ವರ್ಗಾವಣೆ ಮಾಡವ್ರೆ, ಎಲ್ಲೋ ಅಕ್ಕಪಕ್ಕ ಅಲ್ಲ, ಮಾಗಡಿಯೋ, ಕನಕಪುರವೋ, ಆನೇಕಲ್ಲು ಅಲ್ಲ, ಶಿವಮೊಗ್ಗದ ಆನವಟ್ಟಿ ಅನ್ನೋ ಕಡೆ ಮಾಡಿದ್ದಾರೆ. ಇದೊಂಥರ ಪನಿಷ್ಮೆಂಟ್ ಟ್ರಾನ್ಸ್ಫರ್ ತರ, ಪಕ್ಕಾ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಇದ್ದಂಗೆ. ಆದ್ರೆ ಎಲ್ಲೂ ಕೂಡ ಅವರ ವರ್ಗಾವಣೆ ಆದೇಶದಲ್ಲಿ ಮೇಲ್ 1.5 ಇದೆ. ಈ ಕೆಳಗಂಡ ನೌಕರರು ಇಂತಿಂತದಕ್ಕೆ ವರ್ಗಾವಣೆ ಮಾಡಲಾಗಿದೆ ಅಂತ ಇಬ್ಬರನ್ನ ಹಾಕಿದ್ದಾರೆ. ಕಾರಣ ಬೇಕಲ್ಲ. ಕಾರಣ ಇಲ್ದೇನೆ ಹಿಂಗ್ ಮಾಡ್ತಾ ಇದ್ರೆ ಹಂಗಾರೆ ಹೆಂಗ್ ಪ್ರಾಮಾಣಿಕವಾಗಿ ಕೆಲಸ ಮಾಡೋದು? ಹೆಂಗ್ ಮಾಡಕ್ಕಾಗತ್ತೆ? ಯಾರು ತಪ್ಪು ಮಾಡಿದ್ರೆ ಸಾಬೀತ್ ಮಾಡ್ಕೊಳ್ಳಿ. ಅವ್ರು ತಪ್ಪು ಮಾಡಿದೆ ಎನ್ಕ್ವೈರಿ ಮಾಡ್ಲಿ. ತಪ್ಪು ಮಾಡಿದ್ರೆ ಸಸ್ಪೆಂಡ್ ಮಾಡ್ತಾರೋ, 285C ಮಾಡ್ತಾರೋ ಮಾಡ್ಕೊಳ್ಳಿ. ಆದ್ರೆ ಪ್ರಜಾಪ್ರಭುತ್ವವಾಗಿ ಸಂವಿಧಾನದತ್ವವಾಗಿ ಸಿಕ್ಕಿರುವಂತ ಅಧಿಕಾರವನ್ನ ಯಾರು ಕೂಡ ಅಧಿಕಾರಿಗಳಾಗ್ಲಿ ಯಾರೇ ಆಗ್ಲಿ ದುರುಪಯೋಗ ಮಾಡ್ಕೋಬಾರ್ದು ಅನ್ನೋದು ನಮ್ಮ ವಿನಮ್ರ ಒತ್ತಾಯ, ವಿನಮ್ರ ಮನವಿ ಅನ್ಕೊಳ್ಳಿ, ವಿನಮ್ರ ಒತ್ತಾಯ ಅನ್ಕೊಳ್ಳಿ. ಏನಿ ರಾಜ್ಯ ಉಪಾಧ್ಯಕ್ಷಂಗ್ ಆಗಿದೆ ಈಗ ಅನ್ಯಾಯ, ಇದನ್ನ ಕರ್ನಾಟಕ ರಾಜ್ಯ ಸರ್ಕಾರಿ SC ನೌಕರ ಸಮನ್ವಯ ಸಮಿತಿ ಕೇಂದ್ರ ಶಾಖೆ ತೀವ್ರವಾಗಿ ಕಠಿಣ ಪದಗಳಿಂದನೇ ಸರ್ಕಾರಕ್ಕೆ ನಾವು ಒಂಥರ ಖಂಡಿಸೋದ್ರ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಾ ಇದ್ದೀವಿ. ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ವರ್ಗಾವಣೆ ಆದೇಶವನ್ನ ರದ್ದುಪಡಿಸಬೇಕು. ನಾಗರಾಜ್ ಅವರು ನಿಯಮಾನುಸಾರ ಏನಿದ್ದಾರೆ ಅವ್ರ ಅವಧಿ ಮುಗಿಯೋವರೆಗೂ ಕೆಲಸ ಮಾಡೋದಕ್ಕೆ ಅವಕಾಶವನ್ನು ಕೊಡ್ಬೇಕು ಅಂತೇಳಿ ಈ ಪತ್ರಿಕಾಗೋಷ್ಠಿ